ಹೀಗೆ ನಿಂತ್ಕೊಂಡು ನನಗೆ ಹಾಡಬೇಕು ಅನ್ಸುತ್ತೆ. ಮತ್ತು ನಾನು ಯಾವುದೇ ಕಾಲೇಜ್ ಲೆಕ್ಚರ್ ಆಗಿಲ್ಲ, ನಾನು ಹೈಸ್ಕೂಲ್ ಟೀಚರ್ ಆಗಿದ್ದವನು. ನನ್ನೇನು ಚಟುವಟಿಕೆ ನಮ್ದೇನಿದ್ರು ಕೂಡ ಅತ್ಯಂತ ಹೆಚ್ಚು ಅಂತಂದರೆ 20-30 ನಿಮಿಷಗಳ ಪೀರಿಯಡ್ ಇರ್ತಾ ಇದ್ದೀನಿ. ನನಗೆ ಗಾಬರಿ ಆಗಬೇಕಾಗಿಲ್ಲ, 1 ಗಂಟೆಯ ಭಾಷಣ ಅಂತೂ ನಾನು ಮಾಡಲ್ಲ. ಸೊ ಅದು ಅಲ್ಲದೆ ನಾನಿವತ್ತು ಯಾವುದೇ ಗಂಭೀರ ವಿಷಯವಾಗಿ ಮಾತಾಡೋದಿಲ್ಲ. ನನ್ನ ಮತ್ತು ವೆಂಕಟೇಶ್ಮೂರ್ತಿಯ ನಡುವಿನ ಒಡನಾಟದ ಬಗ್ಗೆ ಮಾತಾಡಬೇಕಾಗಿದೆ. ಮೊಟ್ಟಮೊದಲನೇದಾಗಿ ನನಗೆ ಬಹಳ ಸಂತೋಷಿಸಿದೆ. ವೆಂಕಟೇಶ್ಮೂರ್ತಿ ಮತ್ತು ಬೆಂಗಳೂರಿನಲ್ಲಿ ಹಲವಾರು ಥರದ ಅವರ ಗುಡಿ ನಾಮದ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ನಾನೇ ಭಾಗವಹಿಸಬೇಕಾಗುತ್ತೆ. ವೆಂಕಟೇಶ್ಮೂರ್ತಿಯ ನನ್ನ ಗೆಳೆತನ ಆಗಿದೆ 1976ರಲ್ಲಿ ನಾವು ನೋಡ್ತಾ ಭೇಟಿಯಾಗಿದೆ. ಅದರ ಮುಂಚಿಂದು ನಾವು ಒಬ್ಬರೊಬ್ಬರು ಓದ್ಕೊಂಡು ಬಂದಿದ್ದೇವೆ. ಇಲ್ಲಿ ಮೊದಲು ವೆಂಕಟೇಶ್ಮೂರ್ತಿಯ ಬಗ್ಗೆನೇ ಮಾತಾಡಿದ್ದು. ವೆಂಕಟೇಶ್ಮೂರ್ತಿ ಕನ್ನಡ ಕಾವ್ಯದ ಚರಿತ್ರೆಯಲ್ಲಿ ಹೇಗೆ ವಿಶಿಷ್ಟವಾದ ಕವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾತನ್ನು ಹೇಳಬೇಕು. ಯಾಕಂದರೆ ನಾನು ಕೂಡ ಆ ಸಂದರ್ಭದಲ್ಲೇ ನಾವೆಲ್ಲ ಒಟ್ಟಿಗೆ ಬರೋದು. ಅಂದರೆ ನಾವೆಲ್ಲ ಸುಮಾರು 70ನೇ ದಶಕ ಆಗ್ತದೆ. ಅಂದರೆ 70s 60s ಅಂತೂ ಹೇಳೋದು. 60sಲ್ಲಿ ನಾವಿನ್ನು ಶುರು ಮಾಡ್ತೀವಿ, 70sಲ್ಲೇ ನಿಜವಾಗ್ಲೂ ನಾವು ಹೋಗ್ತದೆ. ಅಂದರೆ ಅದು ನವ್ಯದ ಕಾಲ. ಆ ಕಾಲದಲ್ಲಿ ಅವನು ಆ್ಯಕ್ಚುಲಾಗಿ ನನ್ನ ಗೋಪಿ ಮತ್ತು ಗಾಡಲಿ ನಾನು ಸಂಕಲನ ಪ್ರಕಟ ಆಗಿದ್ದು 1971ರಲ್ಲಿ. ಆ ಸಂಕಲನದಿಂದಲೇ ನಾನು ತುಂಬ ಜನಪ್ರಿಯನಾಗಿದ್ದೆ, ತುಂಬ ಕನ್ನಡ ಸಾಧಿಸೋದಕ್ಕೆಲ್ಲ ಪರಿಚಿತನಾಗಿದ್ದೆ. ಆಗ ವೆಂಕಟೇಶ್ಮೂರ್ತಿ ಇನ್ನೂ ಕೂಡ ಪರಿಚಿತ ಕವಿಯೇ ಅಲ್ಲ. ಅದಕ್ಕೆ ಆದಮೇಲೆ ಸಿನಿಮಾದ ಆತ್ಮಕಥೆಯನ್ನು ಓದಿದ ಮೇಲೆ ನಾನು ಅವನ ಪ್ರಖರವಾದಂಥ ಆ ಕಾವ್ಯ ಪ್ರತಿಭೆಗೆ ನಾನೇ ಆಮೇಲೆ ಅವನಿಗೆ ಹೇಳಿದೆ, ಅವನ ಅಕ್ಕಿಲ್ಲಾಗೆ ಅವನು ಸುಧಾದಲ್ಲಿ ಒಂದು ಮಕ್ಕಳ ಸಾಹಸ ಕಾದಂಬರಿ ಧಾರಾವಾಹಿ ಪ್ರಕಟ ಆಗ್ತಾ ಇದ್ದಾರೆ. ಅದನ್ನು ಓದಿ ತುಂಬ ನನಗೆ ಇಷ್ಟ ಆಗಿದ್ದು, ಅದಕ್ಕೋಸ್ಕರ ಅವನನ್ನು ಭೇಟಿ ಮಾಡಿದ್ದು. ಆದರೆ ಅವನ ಕವಿತೆಯನ್ನು ಓದಿದ ಮೇಲೆ ನಾನು ಅವನಿಗೆ ಹೇಳಿದೆ, ಇದು ನಿಮ್ಮ ಪ್ರಕಾರ ಏನಂತಂದರೆ ಕಾವ್ಯ, ಅದರಿಂದ ನೀವು ಕಾವ್ಯದಲ್ಲೇ ಮುಂದುವರಿಬೇಕಂತ ನಾನು ಹೇಳಿದೆ. ಮತ್ತು ನಮ್ಮ ಪರಿಚಯದ ಪ್ರಾರಂಭದಲ್ಲಿ ನಮಗೆ ಬಹಳ ಒಂದು ಗೆಳೆತನ ನಮ್ಮಲ್ಲಿ ಮೂಡಿತು. ಉಸಿರು ಕಟ್ಟಿ ಸಾಯುತ್ತದೆ. ಕವಿತೆ ಎಂಬ ಮರವನ್ನು ಫಲವತ್ತಾಗಿ ಬೆಳೆಸಿದರೆ ಕೋಗಿಲೆ ಆಗ ತಾನೇ ಬಂದು ಕೂತು ಆ ಮರದಲ್ಲಿ ಕುಳಿತು ಹಾಡುತ್ತದೆ. ಯಶಸ್ವಿ ಮಾಡಿದ್ದು ಇದನ್ನೇ. ಅವರ ಕವನಗಳಿಗೆ ಹಾಡಿನ ರೂಪ ಕೊಟ್ಟವರೆಂದರೆ ಸರ್ವಶ್ರೀ ಸಿ ಅಶ್ವಥ್, ಮೈಸೂರು ಅನಂತ ಸ್ವಾಮಿ, ರಾಜು ಅನಂತ ಸ್ವಾಮಿ, NS ಪ್ರಸಾದ್, ಉಪಾಸನಾ ಮೋಹನ್, ಪುತ್ತೂರು ನರಸಿಂಹನಾಯಕ್, ರಾಘವೇಂದ್ರ ಬೀಜಾಡಿ, ಪ್ರವೀಣ್ ಡಿ ರಾವ್, ಶ್ರೀಮತಿ ಜಯಶ್ರೀ ಅರವಿಂದ್ ಮುಂತಾದವರು. ಇಂದು ಹಾಡುತ್ತಿರುವವರು ಶ್ರೀಹರ್ಷ, ಶ್ರೇಯಾ ಕೆ ಭಟ್, ಅಶ್ವಿನ್ ಪ್ರಭು, ತನುಶ್ರೀ ಹಾಗೂ ಜಸ್ವಂತ್. ಇಂದು ಖ್ಯಾತ ಯುವ ಗಾಯಕರಾಗಿ ಬೆಳೆದಿರುವ ಇವರೆಲ್ಲರೂ ಬಾಲ್ಯದ ದಿನಗಳಲ್ಲಿ ನಾರಾಯಣ ಪ್ರಸಾದ್ ಅವರ ಮನೆಯಲ್ಲಿ ಹಾಡಿ ಬೆಳೆಯುವ ಪೈರು ಮೊಳಕೆಯಿಲ್ಲ ಎಂದು ತೋರಿಸಿಕೊಟ್ಟಿರುವರು. ಮೊದಲನೇ ಹಾಡು, ಕವಿತೆ ನಿಲ್ಲುತ್ತೆ ಕವಿ ಅಲ್ಲ ಎನ್ನುವ HSP ಪ್ರತಿಯೊಂದು ಕವಿತೆಯೂ ಅಮೃತ ಪಾತ್ರ ಎಂದು ಹೇಳುತ್ತಾರೆ. ಗುರಿ ಸೇರಬೇಕೆಂದರೆ ನಮ್ಮ ದಾರಿಯಲ್ಲಿ ನಾವೇ ನಡೆಯಬೇಕು. ಪರಿತ್ಯಕ್ತ ಮಗಳೊಬ್ಬಳ ವಿವಿಧ ಭಾವಗಳಿರುವಂತೆ ರಚಿಸಿದ ಈ ಹಾಡು ಮಗಳು ಜಾನಕಿ ಧಾರಾವಾಹಿಯದ್ದು. ರವಿ ಬೆಳಗೆರೆ HSP ಅವರಿಗೆ ಫೋನ್ ಮಾಡಿ ಅದೇನು ಹಾಡು ಬರೆದಿದ್ದೀರಿ ಎಂದು ಮಧ್ಯರಾತ್ರಿ ಹೇಳಿದ್ದು ಈ ಗೀತೆಗೆ. ಈಗ ಕೇಳಿ. ಊರ ಸೇರಬಹುದೇ ನೀನು ದಾರಿ ಮುಗಿಯದೆ, ಹೊನ್ನ ದರಿಯಬಹುದೇ ಹೇಳು ಮಣ್ಣ ಬಗೆಯದೆ, ತನುಶ್ರೀಯವರ ಸಿರಿಧ್ವನಿಯಲ್ಲಿ.
ದಾರಿ ಮುಗಿಯರೆ ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ ಮಗಳು ಜಾನಕಿ ಒಂದೇ ಮೂಲ ಎರಡು ನದಿಗೆ ರೆಕ್ಕೆರಡು ಹಕ್ಕಿಗೆ ಹರಿವ ನದಿಯೋ ಹರಿಯದಿರುವುದು ಇಂದಿನಂತೆ ನಾಳೆಯೋ ಮಗಳು ಜಾನಕಿ ಮಗಳು ಜಾನಕಿ. ಗೊತ್ತಿಲ್ಲ, ಆದ್ರೂ ಬಹಳ ಜನ ಗೊತ್ತಿದೆ. ಆದ್ರೆ ದಾಳಿ ವಿಶೇಷತೆ ಏನು ಅಂತಂದ್ರೆ ನಾವ್ ಯಾರೋ ಗಮನಿಸಿರೋ ಒಂದು ವಿಷಯನ HSP ಸರ್ ನಮ್ಗೆ ಮಂದಟ್ ಮಾಡ್ತಾರೆ. ಒಂದು ಲಾಲಿ ಇದು ಆಯ್ತಾ, ಆದ್ರೆ ಅದನ್ನ ಎಷ್ಟು ಸಹಜತೆ ಇದೆ. ಇಲ್ಲಿ ಯಾರ್ಯಾರಿಗೆ ಒಂದು ಮಗುವನ್ನು ಎತ್ಕೊಂಡು ಭುಜದ ಮೇಲೆ ಹಾಕೊಂಡು ಮಲಗಿಸಿರೋ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಅಷ್ಟೇ ಯಾರು ಮಗು ಅದು ಮಲಗಬೇಕಾದ್ರೆ ಹೇಗೆ ನಿಧಾನಕ್ಕೆ ಕಣ್ಣ ರೆಪ್ಪೆನ ನೋಡ್ದಂಗೆ ನಿಧಾನಕ್ಕೆ ಕ್ಲೋಸ್ ಮಾಡ್ಕೊಂಡು ಮಲಗುತ್ತೋ ಆ ಅನುಭವ ನೀವು ತಂದುಕೊಂಡು ಈ ಲಾಲಿನ ಕೇಳಿ ಅಂತ ನಮ್ಮಲ್ಲಿ ವಿನಂತಿ. ಆಗ್ಬೋದಾ? ಅಕ್ಷರ ಮೈಸೂರು ರಂಗಸ್ವಾಮಿಯವರ ಸ್ವರ ಸಂಯೋಜನೆ, HSP ಸರ್ ಅವರ ಸಾಹಿತ್ಯ. ನಮ್ಮ ಕಾರ್ಯಕ್ರಮದಲ್ಲಿ ಕಾಣಿಸಿರೋ ಫ್ಲೂಟ್ ಕೂಡ ಇದ್ದಾರೆ, ಮಕ್ಕಳು ಎಲ್ಲ ಬರ್ತಿರ್ತಾರೆ. ಸಹಕಾರ ಆಗಲಿ. ಪಲ್ಲವಿಗಳು ಎಷ್ಟು ಮುದ್ದಾಗಿರ್ತಾರೆ. ಅಮ್ಮ ಯಶೋದ ತೂಗುತ್ತ ಜೋಲಿ ಕಂದ ಮುಕುಂದವೇ ಮಾಡಿದನು ಅಮ್ಮ
ಕೋಡಿ ಮನಸ್ಸು ಅದು 16ರ ವಯಸ್ಸು ಸೆರಗುತ್ತಿದ್ದಷ್ಟು ಸುಕ್ಕು ಹಠ ಮಾಡುವ ಕೂದಲು ನೀರೇಗೋ ಸರಿಯಾದರು ಮತ್ತೆ ಒಳಗೆ ಹೋದಳು ಸೆರಗುತ್ತಿದ್ದಷ್ಟು ಸುಕ್ಕು ಹಠ ಮಾಡುವ ಕೂದಲು ನೀರೇಗೋ ಸರಿಯಾದರು ಮತ್ತೆ ಒಳಗೆ ಹೋದಳು ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುತ್ತಿ ಮರದ ಹಕ್ಕಿ ಮೈರಕ್ಕೆ ಬೀಸಿದ ಅದರಗಳಿಗೆ ಮುತ್ತಿ ಎದೆಯ ನೋವು ಹಾಳಾಗಿ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ ಎಂದು ಆದೆವು ನಾವು ಮುಕ್ತ 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 ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇಕರು ಅರಿತೆವೇನೋ ನಾವು ನಮ್ಮ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇಕರು ಅರಿತೆವೇನೋ ನಾವು ನಮ್ಮ
ಬೆಣ್ಣೆ ಕದ್ದಿಲ್ಲಮ್ಮ ಕೃಷ್ಣ ಕೊಡಗುತ್ತೆ ಯಾಕೋ ಜಾಸ್ತಿನೇ ಬರ್ತಾ ಇದ್ದೀನಿ. ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆಟ್ಟಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕಟ್ಟಿದಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕಟ್ಟಿದಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆಟ್ಟಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕಟ್ಟಿದಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕಟ್ಟಿದಮ್ಮ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣ. ನುಡಿಸಬಹುದು ಸ್ವಪ್ನ ನೋಡಿ, ನುಡಿಸಬಹುದು ಸ್ವಪ್ನ ನೋಡಿ, ಯಾರೇ ಮಾಡಿಯ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮೊಳೆಸುಳಿಸಿ ಹಗುರಾದ ಮುಗಿದಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮೊಳೆಸುಳಿಸಿ ಹಗುರಾದ ಮುಗಿದಂತೆ. ಮೊಳೆಸುಳಿಸಿ ಹಗುರಾದ ಮುಗಿಲಿನಂತೆ. ಮೊಳೆಸುಳಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾನೆಗಳ ಕೂಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾರಿ ದುರುಳು ಬಿಟ್ಟು. ತನ್ನೊಡಲ ತಾನೆಗಳ ಕೂಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾರಿ ದುರುಳು ಬಿಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಗ ನಟ್ಟಿರುಳು. ಹೇಗೆ ಮರೆಯಾಗುವುದು ನಿರ್ಧನಿಗ ನಟ್ಟಿರುಳು. ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವಾಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವಾಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದು
ಇರಬೇಕು ಇರು ಬಂದೆ ತೊರೆದು ಸಾವಿರ ಗಂಟೆ ಮಳೆ ಸುರಿಸಿರುವ